ನಮಸ್ಕಾರ ಸ್ನೇಹಿತರೆ, ನಾನು ಈ ದಿನ ದೇವರ ಮಕ್ಕಳು ಆದಂಥ ಜನಶ್ರೀ ಯೋಗ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದೇನೆ. ಅವರ ಕಷ್ಟ ದುಃಖಗಳನ್ನು ಹಂಚಿಕೊಳ್ಳಲು ಬಂದಿದ್ದೇನೆ. ಮನೆ ನೀವು ವಿಡಿಯೋಗಳನ್ನು ನೋಡಿರ್ತೀರ. ಅವರಿಗೆ ಬೇಕಾದಂಥ ಸೌಕರ್ಯಗಳು ತುಂಬ ಬೇಕಾಗಿದೆ. ನಿಮ್ಮ ಕೈಲಾದ ಸಹಾಯವನ್ನು ನೀವು ಮಾಡಿ. ಅವರಿಗೆ ತುಂಬ ಜನ ಕೆಳಗೆ ಮಲಗ್ತಾ ಇದ್ದಾರೆ. ಅವ್ರಿಗೆ ಮಂಚದ ಅವಶ್ಯಕತೆ ತುಂಬ ಇದೆ. ದಾನಿಗಳು ಈ ವಿಡಿಯೋವನ್ನು ನೋಡುವಂಥರು ಮಾಡುವಂಥ ದಾನಿಗಳು ಅವರಿಗೆ ನಿಮ್ಮ ಕೈಲಾದ ಒಂದು ಸಹಾಯ ಮಾಡಿ. ನಿಮ್ಮ ತಂದೆ ತಾಯಿಗಳು ಕೆಳಗೆ ಮಲಗುತ್ತೆ, ನಿಮಗೆ ಎಷ್ಟು ಕಷ್ಟಪಡೋದು, ಇವರು ನಮ್ಮ ತಂದೆ ತಾಯಿಯನ್ನು ತಿಳ್ಕೊಂಡು ನಿಮ್ಮ ಕೈಲಾದಂಥ ಸಹಾಯವನ್ನು ಈ ಜನಶ್ರೀ ಆಶ್ರಮಕ್ಕೆ ನೀವು ದಾನವಾಗಿ ಮಾಡಿ. ಈಗ ಇವರಿಗೆ ತುಂಬ ಅತ್ಯಂತ ಬೇಕಾದ ಈ ಚಳಿಗಾಲದಲ್ಲಿ ಹಾಸಿಗೆ ಆಗಲಿ, ಮಂಚ ಆಗಲಿ, ಹೊತ್ಕೊಳ್ಳೋಕ್ಕೆ ಬೆಡ್ಶೀಟು ಇದು ತುಂಬ ಮುಖ್ಯ. ಯಾಕಂದರೆ ಯೋಗೇಶ್ವರ್ ಯಾರನ್ನು ಕೇಳಲ್ಲ. ಹಂಗಾಗಿ ನಾನು ಅವನ ಪರವಾಗಿ ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ತೇನೆ. ಅಣ್ಣ ತಮ್ಮಂದರು, ಅಕ್ಕ ತಂಗಿದ್ರು ನೋಡುವಂಥ ಎಲ್ಲ ಅಭಿಮಾನಿಗಳು, ಕಲಾವಿದರು, ಕಲಾಭಿಮಾನಿಗಳು ಎಲ್ಲರಿಗೂ ನಾನು ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದು ಕೇಳಿಕೊಳ್ತೇನೆ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ತಂದೆ ತಾಯಿಯನ್ನು ಹೊರಗೆ ಬಿಡಬೇಡಿ. ಅದರ ಕಷ್ಟ ಏನಂತೇಳಿ ಇಲ್ಲಿ ಬಂದು ನಾನು ಸ್ವತಃ ನೋಡಿದ್ದಕ್ಕೆ ಮಾತ್ರ ನನಗೆ ಗೊತ್ತಾಗ್ತದೆ. ದಯಮಾಡಿ ಯಾರೇ ಆಗಲಿ ಎತ್ತ ತಂದೆ ತಾಯಿಯನ್ನು ಮನೆಯಿಂದ ಆಚೆ ಕಳಿಸಬೇಡಿ. ನಿಮ್ಮ ಕೈಲಾದನ್ನು ಅವರು ಮನೇಲಿ ಇಟ್ಕೊಂಡು ಸಾಕೊಳ್ಳಿ. ಯಾಕಂದರೆ ಆಶ್ರಮ ನಡೆಸೋದು ತುಂಬ ಕಷ್ಟ. ಮನೇಲಿ ಒಂದು ತಂದೆ ತಾಯಿಯನ್ನು ನೋಡಲಿಕ್ಕೆ ನೀವು ಕಷ್ಟಪಡ್ತೀರ. ನೂರಾರು ದೇವರ ಮಕ್ಕಳಿದ್ದಾರೆ. ಇಷ್ಟು ಜನಗಳು ನಿಭಾಯಿಸಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ. ಅವ್ರಿಗೆ ಊಟದ ವ್ಯವಸ್ಥೆ ಆಗಲಿ, ಮಾತ್ರೆ ವ್ಯವಸ್ಥೆ ಆಗಲಿ, ಅವ್ರಿಗೆ ಮಲಗಲಿಕ್ಕೆ ಮಂಚನೂ ಇಲ್ಲ. ಅವರು ಸುಮಾರು ಜನ ಕೆಳಗೆ ಮಲಗ್ತಾರೆ. ಕಲಾವಿದರು ಹಾಗೂ ದಾನಿಗಳು ಮುಂದೆ ಬಂದು ನಿಮ್ಮ ಕೈಲಾದ ಕೊಡುಗೆಯನ್ನು ಮಾಡಿ. ಈ ನಿಮ್ಮ ಬರ್ತಡೇ ಮಾಡಬೇಕಾದ್ರೆ, ಮತ್ತೊಂದು ಮಾಡಬೇಕಾದ್ರೆ ಈ ಆಶ್ರಮಕ್ಕೆ ಬಂದ ನಿರಾಶ್ರಿತರು ಅಂತ ನಾವು ಹೇಳ್ತೇವೆ. ನಿರಾಶ್ರಿತರಲ್ಲ, ಇವರು ನಮ್ಮ ದೇವರ ಮಕ್ಕಳು. ಇವರೊಟ್ಟಿಗೆ ನಾವು ಕಾಲ ಕಳೆಯೋದು ನಮ್ಮ ಒಂದು ಪುಣ್ಯ, ನಮ್ಮ ಒಂದು ಹೆಮ್ಮೆ. ಬನ್ನಿ, ಸಹಕರಿಸಿ, ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಮತ್ತೊಮ್ಮೆ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತಾ ನಿಮಗೆ ವಂದಿಸುತ್ತಾ ಕೈ ಮುಗಿದು ಬೇಡ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಸೆಲ್ವಂ, BMC ಚಾಲಕ ಹಾಗೂ ಸಮಾಜ ಸೇವಕರು ಹಾಗೂ ನಮ್ಮ ಚಾಲಕರು ಮಾಡಿದ ಅಧ್ಯಕ್ಷರು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ